ನಾನು ನಿಮ್ಮ ಬೆಂಗಳೂರು ಹುಡುಗಿ. ಇವತ್ತು ನಾವು ಬಟರ್ ಪನ್ನೀರ್ ಮಸಾಲ ಹೇಗೆ ಮಾಡ್ಕೊಂಡು ಬರೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸಿಂಪಲಾಗಿ ಸೂಪರಾಗಿ ಹೋಟೆಲ್ ಸ್ಟೈಲಲ್ಲಿ ನಾವು ಇವಾಗ ಪನ್ನೀರ್ ಬಟರ್ ಮಸಾಲ ಮಾಡ್ತಾಯಿದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ಸಿಂಪಲ್ಲಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸಿಂದ ನಾವು ಮಾಡ್ಕೊಂಡು ಬರೋಣ. ಅದಕ್ಕೆ ಬೇಕಾಗಿರೋ ಪದಾರ್ಥ 3 ಈರುಳ್ಳಿ, 3 ಟೊಮೆಟೊ, ಒಂದು ಸ್ವಲ್ಪ ಶುಂಠಿ, 2 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ 4, ಗೋಡಂಬಿ. ನಾನು ಇಲ್ಲಿ ಅಮೂಲ್ ಬಟರ್ ತೊಗೊಂಡಿದ್ದೀನಿ. ಈ ಥರ ಒಂದು 100 ಗ್ರಾಮ್ ಪನ್ನೀರನ್ನ ನಾನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಲ್ಲ. ಈಗ ಮಿಕ್ಸಿ ಜಾರ್ ಒಳಗಡೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಆದ ನಂತರ ಹಸಿಮೆಣಸಿನ್ಕಾಯಿ 5, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಆಮೇಲೆ ಶುಂಠಿ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳೋಣ. ನೀಟಾಗೆಲ್ಲ ಹಾಕ್ಕೊಂಡ್ಮೇಲೆ ನೋಡಿ ಈಗ ಒಂದು ಸ್ಪೂನು ಅಚ್ಚ ಖಾರದ ಪುಡಿನ ಮಿಕ್ಸಿ ಜಾರ್ಗೆ ಅದನ್ನು ಸೇರಿಸ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಅದು ಗ್ರೈಂಡ್ ಮಾಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಪೇಸ್ಟು ರೆಡಿಯಾಗಿದೆ ಅಲ್ವಾ. ಈಗ ತವ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದಾಯ್ತಲ್ಲ, ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು 2 ಟೇಬಲ್ ಸ್ಪೂನು ಬಟರ್ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬಟರ್ ಬಿಸಿ ಆಗಲಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಒಂದು ಸ್ವಲ್ಪ ಅದು ಕರಗಬೇಕು. ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೋಬೇಡಿ, ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಇಲ್ಲಾಂದರೆ ಬಟರು. ಈಗ ಉಪ್ಪು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕು. ನೋಡಿ ಈಗ ನೀಟಾಗಿ 3 ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಬಟರ್ ಫುಲ್ಲು ನೀಟಾಗಿ ಕರ್ಗೋಯ್ತು. ನೋಡಿ ಈ ಕಲರ್ ಬರಲಿ. ಈಗ ನಾವು ಪನ್ನೀರನ್ನ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ನೀಟಾಗಿ ಹಾಕ್ಕೊಬಿಡೋಣ. ಆದರೆ ಒಂದು ಸ್ವಲ್ಪ ನಿಧಾನಕ್ಕೆ ಅದನ್ನು ನಾವು ಕಲಿಸ್ಕೋಬೇಕು, ಯಾಕಂದರೆ ಪನ್ನೀರನ್ನ ಜಾಸ್ತಿ ಇದು ಮಾಡೋಕ್ಕೋದ್ರೆ ಮತ್ತೆ ಪನ್ನೀರ್ ಒಡೆದೋಗುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ, ಒಂದು ಸ್ವಲ್ಪ ಬ್ರೌನ್ ಕಲರ್ ಒಂದು ಸೈಡ್ಗೆ ಆಗೋ ಥರ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಯಾಕೆಂದರೆ ಸಾಂಬಾರಲ್ಲಿ ಹಸಿ ಇದ್ದರೆ ಅದು ಚೆನ್ನಾಗಿರಲ್ಲ. ನೋಡಿ ಆಯ್ತಲ್ವ, ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ನಾವು ಹಾಕ್ಕೊಳ್ಳೋಣ. ನೀಟಾಗಿ ತೆಗೆದಿಟ್ಕೊಂಡಿದ್ದಾಯ್ತಲ್ವ. ನೋಡಿ ರೆಡಿಯಾಗಿದೆ. ನೋಡಿ ಇವಾಗ ಕಡಾಯಿ ಇಟ್ಕೊಂಡು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾದ್ಮೇಲೆ ಅದಕ್ಕೊಂದು 2 ಸ್ಪೂನು ಬಟರ್ ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ಅದನ್ನು ಸ್ವಲ್ಪ ಕರಗಲಿ. ಈಗ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಒಂದು 4 ಪಲಾವ್ ಎಲೆ, ಸೋಂಪು ಸ್ವಲ್ಪ, ಜೀರಿಗೆ ಸ್ವಲ್ಪ, ಚಕ್ಕೆ ಲವಂಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಚಿಕ್ಕದಾಗಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಕಾಣಿಸ್ತಾ ಇದೆಯಲ್ಲ, ನೀಟಾಗಿ ಫ್ರೈ ಆಗಲಿ ಆನಿಯನು. ಈಗ ಸ್ವಲ್ಪ ಧನಿಯಾ ಪುಡಿ 1 ಸ್ಪೂನು. ನೀವು ಪನ್ನೀರನ್ನ ಯಾವ ಕ್ವಾಂಟಿಟಿ ಬೇಕಾದರೂ ತೊಗೋಬೋದು. ಆದರೆ ಇವಾಗ ನಾನು 100 ಗ್ರಾಮ್ ತೊಗೊಂಡಿದ್ದೀನಿ ಅಂದರೆ ನೀವು 200 ಗ್ರಾಮ್ ತೊಗೊಂಡ್ರೆ ಅದಕ್ಕೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮತ್ತು ಇವಾಗ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳೋಣ. ತಲೆ ನೋಡಿ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ನೀಟಾಗಿ ಇವಾಗ ಮಸಾಲೆ ರುಬ್ಕೊಂಡಿದ್ವಲ್ಲ
ಮಸಾಲೆನ ಇವಾಗ ಅದರೊಳಗಡೆ ಸೇರಿಸ್ಕೊಬಿಡೋಣ. ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಆಯ್ತಲ್ಲ, ಇವಾಗ ನಿಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ನಾವು ಹಾಕ್ಕೋಬೇಕು. ನೋಡಿ ಫ್ರೈ ಆಯ್ತಲ್ಲ, ಇವಾಗ ಹಾಕ್ಕೊಳ್ಳಿ ವಾಟರ್ನ. ನೋಡಿ ವಾಟರ್ನ ಹಾಕ್ಕೊಂಡಿದ್ದಾಯಿತು ಸ್ವಲ್ಪ. ನೋಡಿ ನೀಟಾಗಿ ಎಣ್ಣೆ ಬಿಟ್ಕೊತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ವಾಟರ್, ಗ್ರೇವಿ ತುಂಬ ಗಟ್ಟಿಯಾಗಿದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ವಾಟರ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ಲ, ಸಾಕು. ಇಷ್ಟಿದ್ರೆ ಸಾಕು. ತುಂಬ ನೀರು ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಕುದಿಯೋಕ್ಕೆ ಬಿಡೋಣ. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ಲ ಪನ್ನೀರನ್ನ ಅದರೊಳಗಡೆ ಹಾಕ್ಕೊಳ್ಳೋಣ. ನೀಟಾಗಿ ಹಾಕ್ಕೊಂಡು ಒಂದ್ಸಲಿ ಮಿಕ್ಸ್ ಕೊಡಿ. ತುಂಬಾ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ, ಸಾಕು. ಇವಾಗ ನೋಡಿ ನೀಟಾಗಿ ಪನ್ನೀರೆಲ್ಲನೂ ಕರೆಕ್ಟಾಗಿ ಕುಕ್ಕಾಗಿದೆ. ಇವಾಗ ಫ್ರೆಶ್ ಕ್ರೀಮು ಹಾಕ್ಕೊಳ್ಳೋಣ. ನೋಡಿ ನಾನು ಒಂದು 2 ಟೇಬಲ್ ಸ್ಪೂನು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಬಟರು ಮತ್ತು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೀಟಾಗಿ. ಇಷ್ಟೇ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ನಾವು ಇವಾಗ ಹೋಟೆಲ್ ಸ್ಟೈಲಲ್ಲಿ ಬಟರ್ ಪನ್ನೀರ್ ಮಸಾಲ ಮಾಡ್ಕೊಂಡಿದ್ದೀವಿ. ಇದಕ್ಕಂತೂ ಚಪಾತಿಗೆ ಪರೋಟಾಗೆ ಸಖತ್ತಾಗಿರುತ್ತೆ. ಬಾಯ್ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.